ವಾಗರ್ತ ಸಂಪೃಕ್ತೌ ವಾಗರ್ತ ಪ್ರತಿಪತ್ತೆಯೇ ಜಗತ ಪಿತರು ಒಂದೇ ಶ್ರೀ ಪಾರ್ವತಿ ಪರಮೇಶ್ವರ್. ಮಹಾಶಿವರಾತ್ರಿ ಬಹಳ ಶುಭ ದಿನ. ಒಂದು ವರ್ಷಕ್ಕೆ 12 ಮಾಸ ಶಿವರಾತ್ರಿಗಳು ಬರುತ್ತೆ. ಅದರಲ್ಲಿ ಬಹಳ ಪ್ರಶಸ್ತವಾದದ್ದು ವಿಶೇಷವಾದದ್ದು ಮಹಾಶಿವರಾತ್ರಿ. ಅದು ಈ ದಿನ ಸಮುದ್ರ ಮಥನ ಆದಾಗ ಬಂದಂತ ವಿಶ್ವವನ್ನ ಈಶ್ವರ ಅದನ್ನು ನುಂಗಿದಂತಹ ಒಂದು ದಿನ ಮಹಾಶಿವರಾತ್ರಿ ಅಂತ ಆಚರಿಸ್ತಾರೆ. ಇನ್ನು ಕೆಲವರು ಇದು ಅವನ ಪಾಣಿಗ್ರಹಣ ಆದ ದಿನ ಅಂತ ಕೂಡ ಆಚರಿಸ್ತಾರೆ. ಇಲ್ಲಿ ಇವತ್ತಿನ ದಿನ ನಾವು ಬೆಳಗ್ಗೆ 4:15 ಗಂಟೆಗೇನೆ ಅಭಿಷೇಕ ಆಯಿತು. ನಂತರ ಎಲ್ಲ ತಾವು ನೋಡೋ ಹಾಗೇನೆ ಎಲ್ಲ ಅಲಂಕಾರವೂ ಆಗಿದೆ. ಈಗ ಏಕಾದಶ ರುದ್ರಾಭಿಷೇಕ ಆಯಿತು. ಸ್ಫಟಿಕಲಿಂಗ ಹಾಗೆ ವಿವಿಧ ತರವಾದ ಲಿಂಗಗಳು ಮತ್ತು ದೇವರ ಒಂದು ಉತ್ಸವ ಮೂರ್ತಿ ಕೂಡ ಇಟ್ಕೊಂಡು ಇದನ್ನ ವಿಜೃಂಭಣೆಯಿಂದ ಏಷಾದಶಾವರ್ಷ ರುದ್ರಾಭಿಷೇಕ ಕೂಡ ಆಗಿದೆ. ಮತ್ತು ಈ ರುದ್ರಾಭಿಷೇಕದ ವಿಶೇಷತೆ ಏನು ಅಂದ್ರೆ ಈಶ್ವರನಿಗೆ ಅಭಿಷೇಕ ಇಷ್ಟ, ವಿಷ್ಣುವಿಗೆ ಅಲಂಕಾರ ಪ್ರಿಯ. ಆದ್ರಿಂದ ವಿಷ್ಣುವಿಗೆ ಜಲಾಭಿಷೇಕ ಹಾಗೂ ವಿವಿಧ ರೀತಿಯ ಅಲಂಕಾರ ಇದು ಅಭಿಷೇಕಗಳು ಮಾಡೋದ್ರಿಂದ ನಮಗೆ ಆರೋಗ್ಯ ಐಶ್ವರ್ಯ ಸೌಭಾಗ್ಯ ಎಲ್ಲವೂ ಉಂಟಾಗುತ್ತೆ ಅನ್ನೋದು ಕೂಡ ನಮ್ಮಲ್ಲಿ ಒಂದು ಅಚಲವಾದ ನಂಬಿಕೆ. ಮಧ್ಯಾಹ್ನ ಇನ್ನು ಯಾಮದ ಪೂಜೆಗಳು ಸ್ಟಾರ್ಟ್ ಆಗುತ್ತೆ. 4 ಯಾಮಗಳು ಪೂಜೆ ನಡೆಯುತ್ತೆ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೆ. ತಾವೇ ನೋಡಿದಾಗೆ ಸಾಕಷ್ಟು ಜನ ಭಕ್ತಾದಿಗಳಾಗಲೇ ನೆಲೆಸಿದ್ದಾರೆ, ಬಂದಿದ್ದಾರೆ, ದರ್ಶನ ಪಡ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಹಾಗೆ ಈ ದಿನ ತಾವುಗಳು ಕೂಡ ಬಂದಿದ್ದೀರಿ, ತಮಗೂ ಶುಭವಾಗ್ಲಿ ಅಂತ ಹೇಳಿ ರುದ್ರಹೋಮ ಆಗುತ್ತೆ. ಮತ್ತು ರುದ್ರಹೋಮ ಇದೆ, ಅದು ಕೂಡ ಆ ಕಾಲದಲ್ಲಿ ಇದ್ದು ತಮ್ಮ ಚಿತ್ರೀಕರಣವನ್ನು ಕೂಡ ಮಾಡ್ಕೊಳ್ಳಿ. ಇದೊಂದು ವಿಶೇಷವಾಗಿರುವಂತಹ ದೇವಸ್ಥಾನ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಕಾರಣ ಇಷ್ಟೇನೆ ನೋಡಿ, ಒಬ್ರು ಬಂದವರು ಇನ್ನೊಂದ್ಸಲ ಬರಬೇಕು ಅಂದ್ರೆ ಇಲ್ಲಿ ಬಂದಿದ್ದಕ್ಕೆ ಅವ್ರಿಗೆ ಏನಾದ್ರೂ ಒಂದು ಒಳ್ಳೆಯ ಅನುಭವ ಆಗಿರ್ಬೇಕು. ಆ ಅನುಭವ ಇಲ್ಲ ಅವ್ರಿಗೆ ಆಗಿದೆ. ಇಲ್ಲಿ ತರಂಗಗಳು ಬಹಳ ಸಕಾರಾತ್ಮಕ ತರಂಗಗಳಿವೆ ಅಂತ ಹೇಳ್ತಾರೆ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರ ತೆರನಾಗಿ ಇರುವವನು ಶಿವಯೋಗಿ. ಇಲ್ಲಿ ಬಂದಾಗ ಅವರವರ ಭಕ್ತಿ ಹೇಗಿದೆ ಅದಕ್ಕೆ ತಕ್ಕನಾಗಿ ಪ್ರತಿಫಲ ಇರುತ್ತೆ. ಯಾರ್ಯಾರು ಒಳ್ಳೆಯ ಯೋಚನೆಯನ್ನು ಇಟ್ಕೊಂಡು ಬಂದಿದ್ದಾರೆ, ಒಳ್ಳೆಯದು ಆಗಲಿ ಅಂತ ಭಾವಿಸಿ ಬಂದಿದ್ದಾರೆ, ಅವ್ರಿಗೆಲ್ಲ ಶುಭವಾಗಿದೆ. ವೆಂಕಟರಮಣ ಸ್ವಾಮಿ, ಸುಂದರೇಶ್ವರ ಸ್ವಾಮಿ ಹಾಗೂ ಸಮಸ್ತ ಎಲ್ಲಾ ದೇವತೆಗಳು ಕೂಡ ಅವರು ಬಂದವರಿಗೆ ತಮ್ಮ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ. 2ನೇ ಸಲ ಬರೋದ್ರಿಂದ 3ನೇ ಸಲ ಮತ್ತೆ ಬೇರೆಯವ್ರನ್ನು ಕರ್ಕೊಂಡು ಬರ್ತಾ ಇರೋದ್ರಿಂದ ದೇವಸ್ಥಾನದಲ್ಲಿ ಈ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಒಂದು ಅನುಕೂಲವಾಗಿದೆ. ಭಕ್ತಾದಿಗಳು ಬಂದಂಗೆಲ್ಲ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ಆಗ್ತಾ ಇದೆ. ಮತ್ತು ಆ ಭಗವಂತ ಕೃಪೆಗೆ ಎಲ್ಲರೂ ಪಾತ್ರರಾಗಲಿ ಅಂತ ನನ್ನ ಆಶಯ.